ಸಾವ್ಕಾಸ್ರಿ ಆಂಟಿ ರೀಲ್ಸ್ ಮಾಡ್ರು ಜೋಶ್ನಾಗ ಪಾಪ ಅಂಕಲ್ದು ಎಲ್ಲಾರ ಎದಿಗಿದಿ ನುಸಿತ್ರಿ ಸಾವ್ಕಾಸ್ ಸಟ ಕಾಲಿಟ್ರಿ ಎದಿ ಮ್ಯಾಗ. ನೋಡ್ರಿ ಈಗಿನ ಯೂತ್ಸ್ಗಳಿಗೆಲ್ಲ ಯಾವ ರೇಂಜಿಗೆ ಮೋಟಿವೇಶನ್ ಕೊಡ್ಲತ್ತಾರೋ ಅಂಕಲ ಮತ್ತು ಆಂಟಿಗಳ ಒಂದಿಟ ನೋಡಿ ಕಲೀರಿ. ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಇಟ್ಕೋಬೇಕು ನೀವು. ಆ ರೇಂಜಿಗೆ ನೋಡ್ರಲ್ಲ ರೀಲ್ಸ್ ಹೆಂಗೆ ಮಾಡ್ಲತ್ತಾರ. ಕೊಡ್ರಿ ಕ್ಯಾಮ್ರಾಮ್ಯಾನಿಗೆ ಅವಾರ್ಡ್ ಕೊಡ್ರಿ. ಅವನು ನೋಡ್ರಿ ಯಾವ ರೇಂಜ್ ವಿಡಿಯೋ ಎಡಿಟಿಂಗ ಏನೇ ಆ್ಯಂಗಲ್ಗಳ ಒಳಗೆ ವಿಡಿಯೋ ಶೂಟ್ ಮಾಡೋದು ಬೆಂಕಿ ಹೇಳಿ ಕೇಳಿ ಮೊದಲು ಕ್ಯಾಮ್ರಾಮ್ಯಾನಿಗೆ ಮೊದಲು ಮಾಡಿ ಅವಾರ್ಡ್ ಕೊಡ್ಬೇಕು ಈ ವಿಡಿಯೋ ಮಾಡಿದವ್ರಿಗೆ. ಆದ್ರೆ ಇದ್ರ ಒಂದು ನೋಟಿಸ್ ಮಾಡ್ಬೇಕು ಇರೋ ಪಾಯಿಂಟ್ ಏನಪ್ಪ ಅಂದ್ರೆ ಅಂಕಲ್ಗಳು ಬರೀ ಮುಂಡ ಮ್ಯಾಗಟ ವಿಡಿಯೋ ಮಾಡ್ಲತ್ತಾರೆ. ಯಾಕಂದ್ರೆ ಅವ್ರು ಆಗಿನ ಕಾಲದ ವರ್ಕೌಟ್ ಮಾಡಿದಂಥ ಸಿಕ್ಸ್ ಪ್ಯಾಕ್ಗಳನ್ನ ಎಲ್ಲರಿಗೆ ತೋರಿಸ್ಬೇಕಂತ ಮಾಡ್ಲತ್ತಾರೆ. ಯಾಕಂದ್ರೆ ಇಟ್ಟು ವಯಸ್ಸಾದ್ರೂ ಯಾವ ರೇಂಜಿಗೆ ಬಾಡಿ ಮೇಂಟೈನ್ ಮಾಡ್ಯಾರತ್ ಹೇಳಿ ಆಂಟಿಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ವೀಡಿಯೋದಾಗಟ್ಟ ಮುಂಡ ಮ್ಯಾಗಟ್ಟು ವೀಡಿಯೋ ಮಾಡ್ಲತ್ತಾರೆ. ನೋಡ್ರಿ ಅಂಕಲ್ ಬಾಡಿ ನೋಡ್ರಿ ಹೆಂಗೆ ಅದಾವೆ, ಸಿಕ್ಸ್ ಪ್ಯಾಕ ಕಟ್ ಪ್ಯಾಕ ಎಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕಿಚನ್ ರಿಚ್ ಹುಡುಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಮತ್ತೇನಿಲ್ಲ, ಇನ್ಸ್ಟಾಗ್ರಾಮ್ದಾಗ ಅಂಕಲ್ಗಳ ಮತ್ತು ಆಂಟಿಗಳ ಗೋಳ ಏನತ್ತ ನೋಡೋಣ ಬರ್ರಿ. ಹಂಗೆ ನಮ್ಮ ಸಿಂಗಲ್ಸ್ಗಳಿಗೆ ಹೊಟ್ಟೆ ಉರ್ಸ್ಯಾರ ಏನೇನು ಎಂಜಾಯ್ಮೆಂಟ್ ಆಗಿ ರೋಸ್ಟ್ ಮಾಡ್ಬೇಕಂತ ಮಾಡಿದ್ದು. ಬರ್ರಿ ವಿಡಿಯೋ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವಿಡಿಯೋ ಕೊಟ್ಟು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಅದಂತೂ ಖರೆ ಬಿಡ್ರಿ ಅಂತೀರಿ ನೀವು ಹೇಳೋದು 100ಕ್ಕೆ 100 ಖರೆ ಅದ. ಅಂಕಲ್ಗೆ ಏನು ಹೇಳ್ಬೇಕಂದ್ರೆ ಈಗ ಹೇಳ್ರಿ. ತಿಳ್ಕೊರಿ ಅಂಕಲ್ರಿ, ಬರೀ ಹಿಂದಿತ್ತು ಬರೀ ಸುಮ್ಮನೆ ಆ್ಯಕ್ಟಿಂಗ್ ಡ್ಯಾನ್ಸ್ ಮಾಡೋದಲ್ರಿ. ಆಂಟಿಗಳು ಏನು ಹೇಳ್ತಾರೆ ಅದನ್ನೊಂದಿಟ ಸೀರಿಯಸ್ ಆಗಿ ತೋರಿ. ಆದ್ರೆ ಆಂಟಿರಿ ಈಗ ಅಂಕಲ್ಗೆ ಅಂಥದ್ದೇನು ವಯಸ್ಸೈತ್ರಿ. ಓಹೋ ನಿಮ್ಮದು ಖರೆ ಬಿಡ್ರಿ. ಕೂದ್ಲಿಗೆ ಒಂದು ಸ್ವಲ್ಪ ಕಲರ ಅದ ಇದು ಮಾಡ್ರೆ ಅಂಕಲ್ಗಳು ಒಂದು ಸ್ವಲ್ಪ ಹೆಂಗಾಗಿ ಕಾಣಿಸ್ಬೋದು. ಆದ್ರೆ ವಯಸ್ಸಾಗಿತ್ತು ಬಿಡ್ರಿ ಅಂಕಲ್ಗಳಿಗೆ ರೀ. ಎಲ್ಲ ಮೀಸಿ ದಾಡಿ ಎಲ್ಲ ಬೆಳಗಾಗಿ ಬಿಟ್ಟವ್ರಿ. ಏನು ಮಾಡೋಕ್ಕಾಗೋದಿಲ್ಲ, ಇದ್ರಾಗ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕ್ರಿ. ಹಂಗತ್ರಿ ಅಂಟಿರಿ. ನಂಗರ ಮೈ ನಡಕ ಹೆಂಗರ ಕೈ ಹಿಡಕ ಮಾರಣ ತ್ರಾಸ ನಿಮ್ಗೆ ಆಗ್ಲತ್ತಿಲ್ಲ. ನಿಮ್ಮ ವಿಡಿಯೋ ನೋಡಿ ನಮ್ಮಂಥ ಸಿಂಗಲ್ಸ್ಗಳಿಗೆ ತ್ರಾಸ ಆಗ್ಲತ್ತೈತಿ. ಏನ್ರ ಮಾರಣ ಈ ರೇಂಜಿಗೆ ವಿಡಿಯೋ ಮಾಡಿ ನಮಗೆಲ್ಲ ಬಿಡ್ಲತ್ತೀರಿ. ಎಷ್ಟು ನಮ್ಮ ಮನಸ್ಸಿಗೆ ಎಷ್ಟು ದುಃಖ ಆಗಬಾರ್ದು. ಯಾವ ರೇಂಜಿಗೆ ಆಗ್ತೈತಿ ಅನ್ನೋದು ಆ ದೇವ್ರಿಗೆ ಅಟ್ಟ ಹೋಗ್ತೈತಿ. ಐ ಆಮ್ ಆಲ್ರೆಡಿ ಡೆತ್ಡ್ ಚಿನ್ನ. ಯಾರು ಬಿಡ್ರಿ ಅಂಟಿರಿ. ಅಂಕಲ್ಗೆ ಪಾಪ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ವೀಡಿಯೋ ಮಾಡ್ಲತ್ತೀರಿ. ಅಂಕಲ್ಗಳಿಗೆ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಬರೀ ಆ ಅಂಕಲ್ಗಳು ಫೇಸ್ ನೋಡ್ರಿ ಗೊತ್ತಾಗೈತಿ. ಪಾಪ ನಮ್ಮಂಥ ಯುವಕರಿಗೆಲ್ಲ ಭಾಳ ದುಃಖ ಆಗ್ತೈತಿ. ಅದ್ರಾಗ ಪಾಪ ಆಂಟಿಗಳು ಹೇಳ್ಯಾರಂತೇಳಿ ಅಂಕಲ್ಗಳು ಇಲ್ಲ ಅನ್ಲಾಕೊಂದು ಬರೋಂಗಿಲ್ಲ. ಹಂಗಾಗಿ ಪಾಪ ಅವರು ಇಷ್ಟ ಇರ್ಲಿಕ್ಕಂದ್ರೂ ಆ ವಿಡಿಯೋ ಮಾಡಬೇಕಾಗ್ತೈತಿ. ಯಾಕಂದ್ರೆ ಆಂಟಿಗಳು ಆ ರೇಂಜಿಗೆ ಸ್ಟ್ರಾಂಗ್ ಇರ್ತಾರಲ್ಲ. ಮತ್ತೆಲ್ಲಿ ಜನ ಆಂಟಿಗಳ ವಿರುದ್ಧವಾಗಿ ಅಂಕಲ್ಗಳು ವಿಡಿಯೋದು ಮಾಡೋಂಗಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಭಾಳ ದುರ್ಲಭ ಆಗಿಬಿಡ್ತೈತಿ. ಮಿಸ್ ಆಗ್ತೀಯ ಅನ್ಕೊಂಡೆ, ಮಿಸ್ಸಸ್ ಆಗ್ಬಿಟ್ಟೆ. ಈ ವಿಡಿಯೋ ನೋಡಿದ ಬಳಿಕ ಸಿಂಗಲ್ಸ್ಗಳ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ನಾ ಹೇಳಂಗಿಲ್ಲ. ಇಲ್ಲೊಬ್ಬನ ವಿಡಿಯೋ ಮಾಡ್ಯಾನು ನೋಡ್ರಿ. ನಮ್ಮ ಸಿಂಗಲ್ಸ್ಗಳ ದುಃಖ ಹೆಂಗಿರ್ತೈತೆ ಅನ್ನೋದು ಗೊತ್ತಾಗೈತಿ. ಮೂಕನಾಗಬೇಕು ಜಗದಳು ಆಗಿರಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಲ್ಲಿಗೆ ಸಾಕು. ಮುಂದಿನ ವಿಡಿಯೋದಾಗ ಮತ್ತೆ ಆದಷ್ಟು ಜಲ್ದಿ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಈ ವಿಡಿಯೋ ಮಾಡಿರೋದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಯಾರು ಸೀರಿಯಸ್ ತೊಗೊಬೇಡ್ರಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.